ರೆಡ್ ಅಂದ್ರೆ ಏನ್ ಅರ್ಥ? ಡೇಂಜರ್ ಅಂತ. ಹಾಗೆ ಬರ್ತಾ 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 ನೀಲಿ ಆಯ್ತು ಅಂದ್ರೆ ಒಳ್ಳೆ ನೀರು ಅಂತ. ಅಂದ್ರೆ ಇದು ಆಸಿಡ್ ನೀರು, ಇಲ್ಲಿ ಸೆಂಟ್ರಿಗೆ ಬಂದ್ರೆ ಮಿಡ್ಲ್ ನಾರ್ಮಲ್ ನೀರು, ಇದು ಈ ಕಡೆ ಬಂದ್ರೆ ಆಲ್ಕಲಿ ನೀರು, ಆಲ್ಕಲೈನ್ ವಾಟರ್ ಅಂತ ಹೇಳ್ತೀವಿ. ನಮ್ಮ ರಕ್ತದ pH ಸಹ, ನಮ್ಮ ರಕ್ತನೂ ಸಹ ಆಲ್ಕಲೈನ್ ಆಗಿರುತ್ತೆ. ಹುಟ್ಟಿದ ಮಗುನು ಆಲ್ಕಲೈನೆ, ನಮ್ಮ ರಕ್ತನೂ ಆಲ್ಕಲೈನೆ. ನಾವು ದಿನನಿತ್ಯ ಆಹಾರ ಸೇವಿಸೋದ್ರಿಂದ, ಆಸಿಡಿಕ್ ಆಹಾರ ಸೇವಿಸೋದ್ರಿಂದ ನಮ್ಮ ದೇಹದಲ್ಲೂ ಸಹ ಅಸಿಡಿಕ್ ಪ್ರಾಪರ್ಟಿ ಜನರೇಟ್ ಆಗಕ್ಕೆ ಶುರು ಆಗುತ್ತೆ. ಯಾಕಂದ್ರೆ ನಾವು ಇಂಥ ಆಸಿಡ್ ನೀರನ್ನ ಕುಡಿಯೋ ಸಂಬಂಧ. ಈಗ ಈ ನೀರಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಏನೇನಿದೆ ಅಂತ ತೋರಿಸೋದಕ್ಕೆ ಇದೊಂದು ಇಂಡಿಕೇಟರ್ನ ಹಾಕ್ತಾ ಇದ್ದೀನಿ. ಫಸ್ಟ್ ಯಾವ್ದಕ್ಕೆ ಹಾಕೋಣ ನಾವು? ಬೋರ್ ನೀರಿಗೆ ಹಾಕೋಣ. ಬೋರ್ ನೀರು ಅಂದ್ರೆ ಇದಲ್ವಾ, ಇದಕ್ಕೆ ಹಾಕೋಣ. ಯಾವ ಕಲರ್ ಬಂತು? ಗ್ರೀನ್ ಬಂತು. ಗ್ರೀನ್ ಬಂತು ಅಂದ್ರೆ ನಿಮ್ಗೆ ಮಿಡ್ಲ್, ಹೌದಾ? ಕುಡಿಯೋದಕ್ಕೆ ಬಹಳ ಒಳ್ಳೆಯದು. pH 7, 7 ಇದೆ, ಕುಡಿಯೋದಕ್ಕೆ ಯೋಗ್ಯವಾಗಿದೆ. ಈ ನೀರು ಯಾವ್ದಿದು? ಹೊಳೆ ನೀರು. ಹೊಳೆ ನೀರು ಸಹ ಗ್ರೀನ್ ಇದೆ, ಕುಡಿಯೋದಕ್ಕೆ ಬಹಳ ಒಳ್ಳೆ ನೀರು. ಇದು ಯಾವುದು? ಫಿಲ್ಟರ್ ನೀರು. ಇದಕ್ಕೆ ಹಾಕಿದ್ರೆ ಏನಾಯ್ತು? ಇದು ಹಳದಿ ಆಯ್ತು, ಹೌದಲ್ಲ? ಆಸಿಡ್ ವಾಟರ್ pH 6.5 to 6 to 6.5 ಹಳದಿ ಆಯ್ತು. ಈ ನೀರು ನಾವು ಆಸಿಡ್ ನೀರು ಅಂತ ಹೇಳ್ತೀವಿ. ಈ ನೀರು ನಾರ್ಮಲ್ ಆಗಿರುವಂತ ಹೊಳೆ ನೀರು, ಕುಡಿಯೋದಕ್ಕೆ ಯೋಗ್ಯವಾಗಿರುವಂಥದ್ದು. ಸ್ವಲ್ಪ ತುಂಬಾ ಚೆನ್ನಾಗಿದೆ. ಇದು ನೀಲಿ ವರ್ಣದಲ್ಲೇ ಇದೆ, ಇದಕ್ಕೂ ಕಂಪೇರ್ ಮಾಡಿ ಇದು ಸ್ವಲ್ಪ ಹಸಿರಿದೆ, ಸ್ವಲ್ಪ ಹಸಿರಿದೆ. ಇದು ನೀಲಿ ಇದೆ. ಯಾಕಿದು ನೀಲಿ ಇದೆ ಅಂದ್ರೆ, ಇದು ನಮ್ಮ ಹೊಳೆಯಿಂದ ಬರಬೇಕಾದ್ರೆ ಗಿಡ, ಬಳ್ಳಿ, ಕಲ್ಲು ಎಲ್ಲಾ ಕಡೆಯಿಂದ ಎಲ್ಲಾ ಮಿನರಲ್ಸ್ನ ತಗೊಂಡು ಬಂದಿರುತ್ತೆ. ಹಾಗಾಗಿ ನಮಗೆ ದೇಹಕ್ಕೆ ಬೇಕಾಗಿರುವಂತ ಎಲ್ಲಾ ಮಿನರಲ್ಸ್ ಇದ್ರೊಳಗೆ ಸಿಗ್ತಾ ಇದೆ. ಹಾಗಾಗಿ ಇದು pH ಕಡಿಮೆ ಜಾಸ್ತಿ ಇದೆ, ಅಂದ್ರೆ ಆಲ್ಕಲೈನ್ ಅಂತ ಹೇಳ್ತೀವಿ. ಹತ್ತತ್ರ ಇಲ್ಲಿಗಿದೆ, ಹೌದಾ? ಸ್ವಲ್ಪ ನೀಲಿ ಬಣ್ಣದಲ್ಲಿದೆ, ಅತಿ ನೀಲಿ, ಇದು ಪ್ಯೂರ್ಲಿ ಆಲ್ಕಲೈನ್. ಸ್ವಲ್ಪ ಮೇಲಿದೆ, ಇಲ್ಲಿ ತನಕ ಇದೆ, pH 9 ತನಕ ಇದೆ. ಇದು ಕುಡಿಯೋದಕ್ಕೆ ಬಹಳ ಒಳ್ಳೆ ನೀರು. ಈ ಒಳ್ಳೆ ನೀರನ್ನ ಬಿಟ್ಬಿಟ್ಟು ನೀವೇನ್ ಮಾಡ್ತಿದ್ದೀರಾ? ಫಿಲ್ಟರ್ ನೀರು ಕುಡಿತಾ ಇದ್ದೀರಾ. ಇದು ಆಸಿಡ್ ವಾಟರ್. ಇದು ಹಳದಿ ಕಾಣ್ತಿದೆಯಲ್ಲ, ಇದಕ್ಕೆ ನಾವು ಸ್ವಲ್ಪ ಇಲ್ಲಿ ಸುಣ್ಣ ಎಲ್ಲ ಸಿಗ್ಬೋದಾ? ಸುಣ್ಣ ಸ್ವಲ್ಪ ಇನ್ಯಾವ್ದ್ಯಾವುದೋ ಮಿನರಲ್ಸ್ ಇರ್ತವೆ. ಈ ಎಲ್ಲ ಮಿನರಲ್ಸ್ ಸಹ ತೆಗೆದು ಬಿಟ್ಟಿರ್ತಾರೆ. ಹಾಗಾಗಿ ಇದು ಆಸಿಡ್ ಆಗಿರುತ್ತೆ. ಈಗ ನಾನೇನು ಮಾಡ್ತೀನಿ, ಸ್ವಲ್ಪ ಇದಕ್ಕೆ ಕ್ಯಾಲ್ಸಿಯಂ ಆ್ಯಡ್ ಮಾಡ್ತೀನಿ, ಸುಣ್ಣ ಆ್ಯಡ್ ಮಾಡ್ತೀನಿ. ಕಲರ್ ಬಂತು ನೀಲಿ. ಎಲ್ಲಿಗೆ ಹೋಯ್ತೀಗ? ಲಾಸ್ಟಿಗೆ. ನಮ್ಮ ದೇಹದಲ್ಲಿರೋ ರಕ್ತ ಇದು ಎರಡು ಒಂದೇ ಆಯಿತು. ಇಂಥ ನಾವು ನೀರು ಕುಡಿದ್ರೆ ಬಹಳ ಒಳ್ಳೆಯದು. ಆದರೆ ನಾವೇನು ಮಾಡ್ತೀವಿ, ಮಿನರಲ್ಸ್ ತೆಗ್ದಿರೋಂಥ ಫಿಲ್ಟರ್ ನೀರು ಕುಡಿಯೋದ್ರಿಂದ ನಮಗೆ ಕಿಡ್ನಿ ಸ್ಟೋನ್ಸು, BP, ಶುಗರು, ಕ್ಯಾನ್ಸರು ಸಹ ಬರೋ ಚಾನ್ಸಸ್ ಜಾಸ್ತಿ ಇದೆ ಇದರೊಳಗೆ. TDS ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೆ. TDS ಮಿಷನ್ ಸ್ವಲ್ಪ ಅದರಲ್ಲಿ ಶೆಲ್ ಡೌನ್ ಆಗಿರಬೇಕು, ಅದಕ್ಕೆ ನನಗೆ ಅದು ಆನ್ ಆಗಿಲ್ಲ. ಹಾಗಾಗಿ ನಾನು ಅದು ಬಿಟ್ಟೆ. ಯಾಕಂದರೆ TDS ಕಮ್ಮಿ ಇತ್ತು ಅಂದರೆ ಅದು ಆ್ಯಸಿಡ್ ವಾಟ್ರೆ. ಆ್ಯಸಿಡ್ ವಾಟ್ರಿಗೆ ನಾನು ಸ್ವಲ್ಪ ಏನು ಮಾಡಿದೆ, ಸುಣ್ಣ ಮಾಡಿದೆ. ಸುಣ್ಣ ಆ್ಯಡ್ ಮಾಡಿದ ತಕ್ಷಣ ಇದು ಕಂಪ್ಲೀಟ್ಲಿ ಆಲ್ಕಲೈನ್ ಆಯಿತು. ಹಾಗಾದರೆ ನಾವು ಇದೇ ಥರದ ನೀರು ನಾವು ಇನ್ನೂ ಆಲ್ಕಲೈನ್ ಮಾಡಿಕೊಂಡು ಕುಡಿಬಹುದು. ಇದೊಂದು ಡಿವೈಸ್ ಇದೆ, ಇದು ಆಲ್ಕಲೈನ್ ಫಿಲ್ಟರ್ ಅಂತ ಹೇಳ್ತೀವಿ. ಇದು ನಿಮ್ಮ ಫಿಲ್ಟ್ರಿಗೆ ನೀವು ಆ್ಯಡ್ ಮಾಡಿಕೊಂಡ್ರು ಸಹ ನಿಮಗೆ ಈ ನೀರು ಬರುತ್ತೆ. ಈಗ ನೀವು ಈ ನೀರು ಕುಡಿತಾ ಇದ್ದೀರಾ, ಹೌದಾ? ಈ ನೀರನ್ನು ಸಹ ಇದರೊಳಗೆ ಬಿಟ್ಟು ಇದರೊಳಗೆ ಸೆಡಿಮೆಂಟ್ ರಾಕ್ ಎಲ್ಲ ಏನು ನಮ್ಮ ಗಿಡ, ಬಳ್ಳಿ, ಎಲ್ಲ ಮಣ್ಣು ಎಲ್ಲ ಕಡೆಯಿಂದ ಏನು ಬರುತ್ತಲ್ಲ ಅಂಥ ಮೆಟೀರಿಯಲ್ನ ಇದರೊಳಗೆ ಹಾಕಿಟ್ಟಿರ್ತಾರೆ. ಇದರೊಳಗಿಂದ ನೀರು ಪಾಸ್ ಆಯಿತು ಅಂದರೆ ಹೊರಗಡೆ ಬಂದಾಗ ನಮಗೆ ಈ ನೀರೇ ಸಿಗುತ್ತೆ. ಈ ನೀರು ಹಾಕಿದ್ರೂ ಸಹ ನಮಗೆ ಇದರೊಳಗೆ ಎಲ್ಲ ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಕಾರ್ಬೋನೇಟ್ ಎಲ್ಲವೂ ಇದರೊಳಗೆ ಸಿಗಕ್ಕೆ ಶುರು ಆಗುತ್ತೆ. ಹಾಕ್ಬಿಟ್ಟು ನೋಡೋಣ ಒಂದ್ಸರಿ. ಇದನ್ನು ಖಾಲಿ ಮಾಡಿಬಿಡೋಣ. ಇದು ನೋಡಿ, ಈಗ ನಾನು ಇದು ಯಾವುದಕ್ಕಾದ್ರೆ ಹಾಕಲಿ ಅದು ಟರ್ನ್ ಟು
ನೀಲಿ ಆಯಿತು. ಓಕೆ, ಸ್ಟ್ರೈಟ್ ತಂದ್ರೆ ಎಸ್, ಥ್ಯಾಂಕ್ ಯು. ಎಷ್ಟು ಜನ ಊಟ ಆದಮೇಲೆ ಹೊಟ್ಟೆ ಫುಲ್ ಲೋಡ್ ಆಯಿತು, ಜೀರ್ಣ ಆಗಿಲ್ಲ ಅಂದ ತಕ್ಷಣ ಎಷ್ಟು ಜನ ಕುಡಿತೀರಾ? ಇದು ನಾನ್ ವೆಜ್ ತಿಂದಾಗ ಜಾಸ್ತಿ ಕುಡಿತೀರಾ? ಯಾಕೆ ಗೊತ್ತಾ? ಜೀರ್ಣ ಆಗಬೇಕು, ಹೊಟ್ಟೆ ಫುಲ್ ಲೋಡ್ ಆಗೋಗ್ಬಿಟ್ಟಿರುತ್ತೆ. ಹೌದಲ್ಲ? ಈಗ ಒಂದು ಕೆಲಸ ಮಾಡೋಣ, ಇದ್ರದ್ದು ಒಂದ್ಸರಿ pH ಟೆಸ್ಟ್ ಮಾಡಿಬೇಡ, ಇದು ಏನು ಇರುತ್ತೆ ಅಂತ ನೋಡೋಣ ಅಲ್ವಾ? ಇದು ನಿಜವಾಗ್ಲೂ ಸ್ಪ್ರೈಟೇನಾ? ಲೆಮನ್ದು ನೋಡಿ ಒಂದ್ಸರಿ ಕುಡ್ದು ನೋಡ್ರಿ. ಲೆಮನ್ ಜ್ಯೂಸ್ ಕುಡ್ದು ನೋಡ್ರಿ, ನಿಜನಾ ಅದು? ಹೌದಾ? ಓಕೆ. ಈಗ ಇದನ್ನೇ ನಾವು ಅಷ್ಟೇ ಪ್ರಮಾಣದಲ್ಲಿ ಹಾಕಿದ್ದೀನಿ. ಹೌದಾ? ಇದು ನೊರೆ ಯಾಕೆ ಬರ್ತಿದೆ ಅಂದರೆ ಇದರೊಳಗೆ ಸ್ವಲ್ಪ ಕ್ಯಾಲ್ಸಿಯಂ ಇತ್ತು. ಒಂದು ಕೆಲಸ ಮಾಡಿ, ಇದರಲ್ಲೇ ತೊಳೆದು ಬಿಟ್ಟು ಇನ್ನೊಂದ್ಸರಿ ಇದು ಹೊರಗಡೆ ಹಾಕೊಂಬಂದ್ಬಿಡಿ. ಯಾಕೆ ಗೊತ್ತಾ? ಮತ್ತೆ ಅದು ಸುಣ್ಣ ಹಾಕಿದಿರಿ ಮತ್ತೆ ಅದು ಇದಾಯಿತು ಅಂತ ಹೇಳೋದು ಬೇಡ. ನೀಲಿ ಬರ್ಬೋದಲ್ಲ? ಹಾಂ ಹಾಂ, ರೆಡ್ ಇದು ಆ್ಯಸಿಡ್, ಇದು ಆ್ಯಸಿಡ್ ವಾಟರ್ ಅಂತ ಹೇಳ್ತೀವಿ. ಅದಕ್ಕೆ ಎಲ್ಲ ಜೀರ್ಣ ಆಗಲ್ಲ, ಇದು ಎಲ್ಲದು ಬರ್ನ್ ಮಾಡಿಬಿಡುತ್ತೆ. ಆ ಫುಡ್ಡಲ್ಲಿರೋಂಥ ನಿಮಗೆ ಬೇಕಾಗಿರೋಂಥ ಎಲ್ಲ ಪದಾರ್ಥಗಳನ್ನು ಇದು ಸುಟ್ಟಾಕ್ಬಿಡುತ್ತೆ. ಗೊತ್ತಾಯ್ತಲ್ಲ? ಏನು ಸಿಗಲ್ಲ. ಮತ್ತೆ ಇದು ಕ್ಯಾನ್ಸರ್ಗೆ ಕಾರಕ, ಇದು ಕ್ಯಾನ್ಸರು ಸಹ ಬರುತ್ತೆ. ಇನ್ನೊಂದು ಕೆಲಸ ಮಾಡಿರಿ, ಇದೊಂದು ಬಾಟ್ಲೊಳಗೆ ನೀವು ಇವತ್ತೇನು ಮಾಡಬೇಕು, ತೊಗೊಂಡು ಹೋಗಿ ಮೂಳೆ ಪೀಸ್ ಗೊತ್ತಲ್ಲ, ನಾನ್ ವೆಜ್ ತಿನ್ನೋರಿಗೆ ಗೊತ್ತಿರುತ್ತೆ ಮೂಳೆ ಪೀಸು, ಒಂದು ಇದ್ರೊಳಗೆ ಹಾಕ್ಬಿಟ್ಟು ಇಡೀ ನಾಳೆ ಬೆಳಗ್ಗೆ ಎದ್ದು ನೋಡ್ರಿ, ಇದರೊಳಗೆ ಹಾಕಿ ನೋಡ್ರಿ, ನಾಳೆ ಬೆಳಗ್ಗೆ ಎದ್ದು ನೋಡ್ರಿ, ಕರಿಗೆ ಹೋಗ್ಬಿಟ್ಟಿರುತ್ತೆ ಹೇಳಿ. ಮಾಡಿ ನೋಡಿ. ಮತ್ತೆ ಈ ನೀರಿದೆಯಲ್ಲ, ಒಂದು ವಾರ ನೀವು ಯಾವ್ದಾರ ಒಂದು ಗಿಡಕ್ಕೆ ಪ್ರತಿದಿನ ಫಿಲ್ಟರ್ ನೀರು ನೀವು ಹಾಕ್ತಾ ಹೋಗ್ರಿ, ಆ ಗಿಡ ಎಂದು ಏಳಿಗೆ ಆಗಲ್ಲ, ಒಣಗ್ತಾ ಹೋಗುತ್ತೆ. ಯಾಕಂದರೆ ಆ್ಯಸಿಡ್ ನೀರಿದೆ. ಅದನ್ನು ನಾವು ಸಿಹಿ ನೀರು ಅಂತ ಹೇಳ್ಬಿಟ್ಟು ಕುಡಿತೀವಿ. ಬರ್ತಿರೋ ಒಳ್ಳೆ ನೀರು, ಬಂಗಾರದಂಥ ನೀರನ್ನ ಬಿಟ್ಟು ನಾವು ರೊಕ್ಕ ಕೊಟ್ಟು ನಾವು ಫಿಲ್ಟರ್ ನೀರಿಂದ 20 ರೂಪಾಯಿ ಕೊಟ್ಟು ತೊಗೊಂಬರ್ತೀವಿ. 20 ರೂಪಾಯಿ ಕೊಡ್ತೀರಾ? ಎಷ್ಟು ಕೊಡ್ತೀರಾ? ಅಲ್ಲಲ್ಲ, ನೀರು ಇದು 10 ರೂಪಾಯಿ ಕೊಟ್ಟು ತೊಗೊಂಬರ್ತೀರಿ. ನೀವು 10 ರೂಪಾಯಿಗೆ 20 ಲೀಟ್ರ್ ತೊಗೊಂಬರ್ಬೇಕಾದ್ರೆ 100 ಲೀಟ್ರ್ ವೇಸ್ಟಾಗಿ ಹೋಗಿರುತ್ತೆ. ಆ 100 ಲೀಟ್ರು ವೇಸ್ಟಾಗಿ ಹೋಗೋದಕ್ಕೆ ಕಾರಣಕರ್ತರು ಯಾರು? ನೀವೇ ನಿಮ್ಮ ಅಂತರ್ಜಲನ ಕೊಲ್ತಾ ಇದ್ದೀರಾ. ಅದಕ್ಕಿಂತ ಬೆಸ್ಟ್ ಒಳ್ಳೆ ನೀರಿದು, ಎಲ್ಲದಕ್ಕಿಂತ ಒಳ್ಳೆ ನೀರಿದು. ಈ ನೀರು ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ನೀವು ಮಾತ್ರ ಒಳ್ಳೆ ನೀರು, ಇನ್ನೂ ಒಳ್ಳೆ ನೀರು ಕುಡಿಲೇಬೇಕು ಅಂದರೆ ಈಗ ಬೋರ್ ನೀರೇ ನಾವು ಟೆಸ್ಟ್ ಮಾಡಿ ನೋಡೋಣ. ಬೋರ್ ನೀರಲ್ವಾ? ಸರಿ, ಇದು ಆ್ಯಸಿಡ್ ನೀರೇ ಅಂದರೆ ನಿಮ್ಮ ಫಿಲ್ಟರ್ ನೀರೇ ನಾವು ಚೆಕ್ ಮಾಡಿ ನೋಡೋಣ ಇದರಿಂದ ಏನು ಬರುತ್ತೆ ಅಂತ. ಸರಿನಾ? ಹಾಕ್ತಾ ಇದ್ದೀನಿ ಇಲ್ಲಿ. ಇದ್ರೊಳಗಿಂದ ಬರಬೇಕದು. ಕಾಣ್ತಿದೆಯಲ್ಲ? ಈಗ ಈ ಇಂಡಿಕೇಟರ್ ಹಾಕಿದ್ರೆ ಅದು ಏನು ಬರ್ಬೋದು? ನೋಡೋಣ. ಕವರೇ ಹಾಕ್ಬಿಟ್ಟಿದ್ದೀನಿ. ಇದು ಯಾವ ರೀತಿ ಮಾಡಿದ್ದಾರೆ ಅಂದರೆ, ಏನು ನಮ್ಮ ಪ್ರಕೃತಿಯಲ್ಲಿ
ಗಿಡ ಬಳ್ಳಿ ಕಲ್ಲು ಎಲ್ಲದಿಂದ ಬರುತ್ತಲ್ಲ ಆ ಥರ ಮೆಟೀರಿಯಲ್ ಇದರೊಳಗೆ ಯೂಸ್ ಮಾಡಿದರೆ ಇವೆಲ್ಲವೂ ಏನು ಮಾಡ್ತವೆ, ಕ್ಯಾಲ್ಶಿಯಮ್, ಮೆಗ್ನೀಷಿಯಮ್ಮು, ಸಲ್ಫೇಟು, ಫಾಸ್ಫೇಟು ಎಲ್ಲವೂ ಸಹ ಇದು ಬಿಡಕ್ಕೆ ಶುರು ಮಾಡುತ್ತೆ. ಬಿಡಕ್ಕೆ ಶುರು ಮಾಡಿದ್ರೆ ಇಲ್ಲಿ ಹಾಕಿದ್ದೀನಿ, ಇದ್ರೊಳಗಿಂದ ಹರ್ಕೊಂಡು ಬಂತು ಅಷ್ಟೇ. ಅದಕ್ಕಿಂತ ಮುಂಚೆ ಈ ನೀರು ಯಾವ್ದಿತ್ತಿದು, ಫಿಲ್ಟರ್ ನೀರು. ಈಗಲೂ ಸಹ ಈ ಫಿಲ್ಟರ್ ನೀರನ್ನ ನಾವು ಒಂದು ಇದಕ್ಕೆ ಹಾಕೊಂಡ್ಬಿಡೋಣ. ಗ್ಲಾಸ್ ತಂದ್ರ? ಓ ಸರ್, ತುಂಬ ತಂದಿದ್ದಾರೆ, ಥ್ಯಾಂಕ್ ಯು. ಈ ನೀರಿಗೆ ಹಳದಿ, ಅದೇ ಇದ್ರೊಳಗಿಂದ ಪಾಸ್ ಮಾಡಿದ್ದಕ್ಕೆ ಯಾವ ನೀರು ಬಂತು, ಆಲ್ಕಲೈನ್ ವಾಟರ್ ಬಂತು. ಇದು ಒಂದು ಒಳ್ಳೆ ಡಿವೈಸ್. ಇದು ನಾನು ಇಲ್ಲಿ ಸೇಲ್ ಮಾಡೋಕ್ಕೆ ಮಾರ್ಕೆಟಿಂಗ್ ಬಂದಿಲ್ಲ. ನಾವು ಆಲ್ಕಲೈನ್ ನೀರು ಹೆಂಗೆ ಕುಡಿಬೋದು, ಯಾಕೆ ಕುಡಿಬೇಕು ಅನ್ನೋದನ್ನ ಹೇಳೋದಷ್ಟೇ ಬಂದಿದ್ದೀನಿ. ಗೊತ್ತಾಯ್ತಲ್ಲ? ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನಗೆ ಎನಿ ಟೈಮ್ ನೀವು ಕಾಲ್ ಮಾಡ್ಬೋದು. ನಾನು ಬ್ಯಾಡಗಿಯಲ್ಲಿ ಸಿಗ್ತೀನಿ. ನನ್ನ ನಂಬರ್ ಅಂತೂ ಅಲ್ಲಿದೆ, ಆ ನಂಬರ್ ನೋಟ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಸಮಸ್ಯೆ ಇತ್ತು, ಕಿಡ್ನಿ ಸ್ಟೋನ್ಸ್ ಅದು ಇದು ಆಗೋದಕ್ಕೆ ಕಾರಣ ಏನು ಗೊತ್ತಾ, ಈ ನೀರು. ಎಷ್ಟು ಜನ ಬಳಲ್ತಾ ಇದ್ದೀರಲ್ಲ, ಭಾಳಷ್ಟು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ ಕಿಡ್ನಿ ಸ್ಟೋನ್. ಯಾಕಂದ್ರೆ ಇದು ಆ್ಯಸಿಡ್ ನೀರು, ಅಸಿಡೋಸಿಸ್ ಅಂತ ಹೇಳ್ತೀವಿ. ಈ ಅಸಿಡೋಸಿಸ್ ಆಗೋದ್ರಿಂದ ಆ್ಯಸಿಡ್ ಕಣಗಳು ನಮ್ಮ ಮೂತ್ರಪಿಂಡದಲ್ಲಿ ಸ್ಟಾಕ್ ಆಗಿ ದೊಡ್ಡದಾಗ್ತಾ ಹೋಗುತ್ತೆ. ಅದು ಫೈನಲಿ ಹೊರ ಬರೋಕ್ಕಾಗ್ದೇ ನಾವು ಆಪ್ರೇಷನ್ ಮಾಡಿಸ್ಬೇಕಾಗತ್ತೆ, ಭಾಳಷ್ಟು ಸಮಸ್ಯೆ ಎದುರಿಸ್ಬೇಕಾಗತ್ತೆ. ಅದಕ್ಕೆ ನಾವು ಆಲ್ಕಲೈನ್ ವಾಟರ್ ನಾವು ಕುಡಿಯೋದ್ರಿಂದ ಎಲ್ಲ ಸಮಸ್ಯೆನೂ ಬಗೆಹರಿಯುತ್ತೆ. ಮತ್ತು ಈಗ ಮೂತ್ರಪಿಂಡದಲ್ಲಿ ಕಲ್ಲನ್ನ ಹೇಗೆ ನಾವು ಬಗೆಹರಿಸ್ಕೋಬೋದು, ನೀರಂತೂ ಹೇಳಿದೆ, ಜಾಸ್ತಿ ನೀರು ಕುಡಿಬೇಕು. ಹಾಗೆ ನಮ್ಮ ಪ್ರಕೃತಿಯಲ್ಲಿ ಸಿಗುವಂಥ ಕೆಲವು ಮನೆ ಮದ್ದುಗಳು ಯಾವ್ದಾದ್ರು ಮಾಡ್ಬೋದು, ಗೊತ್ತಿದೆ ಯಾರಿಗಾದ್ರೂ? ಬಾಳೆ ದಿಂಡಿನ ರಸ ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್ ಅವರು ಒಂದು ಕ್ಲಾಪ್ಸ್ ಹೊಡಿರಿ. ಬಾಳೆ ದಿಂಡಿನ ರಸ ಇದೆಯಲ್ಲ, ಅದು ಸಹ ಆಲ್ಕಲೈನ್ ಪ್ರಾಪರ್ಟಿ ಇರುವಂಥದ್ದು. ಅದರೊಳಗೂ ಸಹ ಯಥೇಚ್ಛವಾದ ಮಿನರಲ್ಸ್ ಎಲ್ಲ ಇರ್ತವೆ. ಅದು ಕಲ್ಲು ಹೊಡೆಯುವಂಥ ಕ್ಷಮತೆ ಅದರೊಳಗೆ ಇರೋದ್ರಿಂದ ಬಾಳೆ ದಿಂಡಿಂದು ರಸ ಅಥವಾ ಪಲ್ಯ ಮಾಡ್ಕೊಂಡು ತಿನ್ರಿ, ರಸ ಜ್ಯೂಸ್ ಮಾಡ್ಕೊಂಡು ಏನೇ ಕುಡಿದ್ರು ಭಾಳ ಒಳ್ಳೆಯದು, ಬೇಗ ಕಲ್ಲುಗಳು ಕರಗ್ತವೆ. ಆಮೇಲೆ ಹಕ್ಕರಿಕೆ ಸೊಪ್ಪು, ಇವೆಲ್ಲವೂ ಆಲ್ಕಲೈನ್ ಪ್ರಾಪರ್ಟಿ ಇರುವಂಥವು. ಅದಕ್ಕಿಂತ ಇಂಪಾರ್ಟೆಂಟ್ ಇನ್ನೂ ಒಂದಿದೆ, ಆದರೆ ನೀವು ಅದನ್ನು ಇಗ್ನೋರ್ ಮಾಡಿಬಿಟ್ಟಿದ್ದೀರಾ. ಏನು ಗೊತ್ತಾ, ನಿಮ್ಮನೇಲಿ ಏನೇನು ಬೆಳಿತೀರಾ ಬೆಳೆಗಳು? ಶೇಂಗಾ, ಜೋಳ, ಆಮೇಲೆ ಗೊಂಜಾಳ, ತೊಗರಿಕಾಳು, ಹೆಸರು ಕಾಳು, ಮಡಿಕೆ ಕಾಳು, ಹುರುಳಿಕಾಳು ಅಲ್ವಾ, ಎಲ್ಲವೂ. ಅದ್ರ ಎಲೆ ಇದಾವಲ್ಲ, ಆ ಕಾಳು ಬಿಡುವಂಥ ಬಳ್ಳಿಯ ಎಲೆಗಳು ತಗೊಂಬಂದು ನೀವೆಲ್ಲವೂ ಮಿಕ್ಸ್ ಮಾಡ್ಕೊಂಡು ದಿನ ಒಂದಿಷ್ಟು ಕುಡಿತಾ ಹೋದರೆ ಎಲ್ಲ ಸಮಸ್ಯೆನೂ ಬಗೆಹರಿಯುತ್ತೆ. ಅದಕ್ಕಿಂತ ಇಂಪಾರ್ಟೆಂಟ್ ಇನ್ನೊಂದು ಹೇಳ್ತೀನಿ, ಗೊಂಜಾಳ ಗೊತ್ತಾ? ಎಷ್ಟು ಜನ ತಿಂತೀರಾ ಗೊಂಜಾಳ? ನಿಜವಾಗ್ಲೂ ತಿಂತೀರಾ? ನನಗೆ ಗೊತ್ತಿದೆ ನೀವು ಯಾರ್ಯಾರು ತಿನ್ನಲ್ಲ ಗೊಂಜಾಳ, ಬೆಳಿತಿದ್ದೀರಷ್ಟೇ, ನಿಜವಾಗ್ಲೂ ತಿಂತಿಲ್ಲ ನೀವು. ವರ್ಷಕ್ಕೆ 1 ಟೈಮ್ ತಿಂತೀರಿ ಅಷ್ಟೇ, ಆಮೇಲೆ ಏನು ಮಾಡಲ್ಲ ಗೊಂಜಾಳದ್ದು. ಹೌದಲ್ಲ? ಗೊಂಜಾಳದಲ್ಲಿ ಇರೋಂಥ ಬೆನಿಫಿಟ್ಸ್ ನಾನು ಹೇಳಿದ್ರೆ ಇನ್ನು ಮುಂದೆ ನೀವು ಗೊಂಜಾಳನ ಬಿಡಂಗೇ ಇಲ್ಲ. ನಿಜ ಹೇಳ್ತೀನಿ, ಗೊಂಜಾಳ ಕ್ಯಾನ್ಸರ್ನ ಕ್ಯೂರ್ ಮಾಡುವಂಥ ಪ್ರಾಪರ್ಟಿ ಅದರಲ್ಲಿದೆ. ಗೊಂಜಾಳ ನಿಮಗೆ ಇಲ್ಲಿ ನೀವು ಗೊಂಜಾಳ ತಿನ್ನಲ್ಲ, ಒಳ್ಳೊಳ್ಳೆ ಗೊಂಜಾಳದಲ್ಲಿ ಬಹಳಷ್ಟು ಖಾದ್ಯಗಳು ಮಾಡ್ತಾರೆ. ಬೇಬಿ ಕಾರ್ನ್ ಅಂತ ಗೊತ್ತಿರ್ಬೇಕಲ್ಲ, ಇನ್ನೂ ಕಾಳುಗಳು ಬಿಡೋಕ್ಕಿಂತ ಮುಂಚೆನೆ ಕಟ್ ಮಾಡ್ಕೊಂಡು ಮಾರ್ಕೆಟಲ್ಲಿ ಮಾರ್ತಾರೆ. ಇಲ್ಲಿ ಬಿಡ್ತೀರಿ, ಅಲ್ಲಿ ಹೋಗ್ಬಿಟ್ಟು ಮಾಲಿಂದ ಸ್ವೀಟ್ ಕಾರ್ನ್ ಅಲ್ಲ, ಬೇಬಿ ಕಾರ್ನ್ ಸಣ್ಣ ಒಂದೊಂದು ಉಗ್ರ ಬೆಳಗಾತ್ರದಷ್ಟಿರ್ತವೆ, ಎಳೆವು. ಬೇಕಾದ್ರೆ ನೀವೊಂದು ಕೆಲಸ ಮಾಡಿ, ನಿಮ್ಮ ಹೊಲದಲ್ಲಿ ಸಣ್ಣದಾಗಿ ಎಳೆ ಬಿಟ್ಟಿರ್ತಾವಲ್ಲ, ಅವನ್ನ ಹೋಗ್ರಿ ಮುರಿದು ಬಿಟ್ಟು ಅದನ್ನ ಬಾಯಿ ಇಟ್ಕೊಂಡು ನೋಡ್ರಿ ನೀವು, ಎಷ್ಟು ಸಿಹಿ ಅಂದರೆ ಸಕ್ಕರೆಗಿನ್ನ ಸಿಹಿ ಆಗಿರುತ್ತೆ. ಅದೊಂದು ತಿನ್ನೋದ್ರಿಂದ ನಮಗೆ ಕ್ಯಾನ್ಸರ್ ಸಹ ಕ್ಯೂರ್ ಆಗುತ್ತೆ, ಮೂತ್ರಪಿಂಡದಲ್ಲಿರೋ ಕಲ್ಲುಗಳು ಸಹ ಕರಗೋಗ್ತವೆ. ಅದದು ಕೂದಲ ಗೊತ್ತಲ್ಲ, ನೋಡಿದಿರಲ್ಲ, ಆ ಕೂದಲನ್ನ ನೀವು ಬೇಯಿಸ್ಕೊಂಡು ಕಷಾಯ ಮಾಡ್ಕೊಂಡು ಕುಡಿದ್ರೆ ನಿಮ್ಮ ಕಿಡ್ನಿ ಸ್ಟೋನ್ಸ್ ಎಲ್ಲವೂ ಮಾಯ ಆಗೋಗ್ಬಿಡ್ತವೆ. ಏನು ಹೇಳಿ, ಕಿಡ್ನಿ ಸ್ಟೋನ್ಸ್ ಎಲ್ಲವೂ ಮಾಯ ಆಗ್ತವೆ. ಈ ಬೇಬಿ ಕಾರ್ನ್ ಏನಿದೆಯಲ್ಲ, ಅದ್ರೊಳಗೆ ಕಾಳಲ್ಲಿರೋದು, ಕೂದಲಲ್ಲಿರೋದು, ಆ ಬೆಂಡಲ್ಲಿರೋದು ಎಲ್ಲ ಪ್ರಾಪರ್ಟಿನ ಅದು ಒಳಗಿದೆ. ಇದೊಂದಿಷ್ಟು ಹೋಲ್ ತಿನ್ಬಿಟ್ರೆ ಪೂರ್ತಿ ಕಂಪ್ಲೀಟ್ ಗೊಂಜಾಳನೇ ತಿಂದಂಗೆ ನೀವು ತಿಂತೀರ. ಗೋವಿನ ಜೋಳ, ಕಾರ್ನ್ ಅದು ಎಳೆಯದಿರುತ್ತೆ, ಅದು ತಿಂದರೆ ಸಾಕು, ಎಲ್ಲ ಸಮಸ್ಯೆನೂ ಬಗೆಹರಿತವೆ. ಮೂತ್ರಪಿಂಡದ ಕಲ್ಲುಗಳು ಕ್ಲಿಯರಾಗಿ ಹೋಗ್ಬಿಡ್ತವೆ. ಕಿಡ್ನಿ ಸ್ಟೋನ್ಸ್ ಅಂತ ಹೇಳ್ತೀವಲ್ಲ,
ಕಂಪ್ಲೀಟ್ ಹೋಗ್ತವೆ. ನೀವೇನು ಮಾಡ್ತೀರಿ? ಮನೆಗೆ ಹೋಗ್ತೀರಿ, ದವಾಖಾನೆಗೆ ಹೋಗ್ತೀರಿ, ಕಲ್ ತೆಗೆಸ್ಕೊಂಬರ್ತೀರಿ, ಮನೆಯಲ್ಲಿರೋಂಥ ಮದ್ದನ್ನೇ ಬಿಟ್ಟಿರ್ತೀರಿ. ಆಮೇಲೆ ಕಾಡು ಬಸಳೆ ಸೊಪ್ಪು ಗೊತ್ತಾ ನಿಮಗೆ? ಕಾಡು ಬಸಳೆ ಗೊತ್ತಾ? ಬಸಳೆ ಸೊಪ್ಪು ಬೇರೆ, ಕಾಡು ಬಸಳೆ ಅಂತ ನಿಮ್ಮಲ್ಲಿ ಮನೆ ಹತ್ರ ಬಿಟ್ಟಿರುತ್ತೆ. ಒಂದು ಎಲೆ ಹೀಗಿರುತ್ತೆ, ಸಣ್ಣದಾಗಿ ಗ್ರೀನ್ ಕಲರ್ದು. ನಾನು ಲ್ಯಾಪ್ಟಾಪ್ ತಂದಿರೋ ತೋರಿಸ್ತಾ ಇದ್ದೆ. ಕಾಡು ಬಸಳೆ ಅಂತ ನೀವು ನಿಮ್ಮ ಮೊಬೈಲಲ್ಲಿ ಹೊಡೀರಿ ಸರ್, ಕಾಡು ಬಸಳೆ ಗೊತ್ತಾಗತ್ತೆ. ಆ ಕಾಡು ಬಸಳೆ ಸೊಪ್ಪನ್ನು ನೀವು ತಿಂದರೆ ಅದು ಬೇರೆ. ಅಡ್ವಾನ್ಸ್ ಸ್ಮೆಲ್ ಅದು ಬೇರೆ, ಅದು ದೊಡ್ಡ ಪತ್ರೆ. ಅದು ದೊಡ್ಡ ಪತ್ರೆ ಬೇರೆ ಆಗತ್ತೆ, ಕಾಡು ಬಸಳೆ ಬೇರೆ ಇರುತ್ತೆ. ಕಾಡು ಬಸಳೆ ಸ್ವಲ್ಪ ಹಗ್ಲ ಇರುತ್ತೆ, ಹೀಗಿರುತ್ತೆ. ಇಲ್ಲಿ ತೋರಿಸ್ತಾರೆ ನೋಡಿ, ಇಲ್ಲಿ ಕಾಡು ಬಸಳೆ ಈ ರೀತಿ ಇರುತ್ತೆ. ಕಾಡು ಬಸಳೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಕಿಡ್ನಿ ಸ್ಟೋನ್ಗೆ ಕಾಡು ಬಸಳೆ ಸೊಪ್ಪು ರಾಮಬಾಣ ಅಂತ ಕೊಟ್ಟಿದ್ದಾರೆ. ಹೌದ್ರಿ, ಇದ್ರದ್ದು ಕಷಾಯ ಮಾಡ್ಕೊಂಡು ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆ ಕುಡೀರಿ ನೀವು. ಕಂಪ್ಲೀಟ್ ಕಿಡ್ನಿ ಸ್ಟೋನ್ಸ್ ಯಾವುದೂ ಇರಲ್ಲ. ಈ ಸ್ಟೋನ್ಸ್ ಬರೋದಕ್ಕಿಂತ ಮುಂಚೆ ನಾನು ಹೇಳಿದ್ನಲ್ಲ, ಇವನ್ ಸ್ವಲ್ಪ ಜಾಸ್ತಿ ಕುಡಿಬೇಕು. ಆಮೇಲೆ ಇದನ್ನ ಸ್ವಲ್ಪ ಜಾಸ್ತಿ ಕುಡಿಬೇಕು. ಮತ್ತೆ ನಾವು ಬದುಕದೆ ಹಿಂಗೆ, ಹೌದಲ್ಲ? ದಯವಿಟ್ಟು ಫಿಲ್ಟರ್ ನೀರನ್ನ ಅವಾಯ್ಡ್ ಮಾಡಿರಿ. ಫಿಲ್ಟರ್ ನೀರು ಕುಡಿಬೇಕು ಯಾವಾಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕುಡಿಬೇಕಾದ್ರೆ ಸ್ವಲ್ಪ ಅದಕ್ಕೆ ಸ್ವಲ್ಪ ಸುಣ್ಣ ಬೆರೆಸ್ಕೊಂಡು ಕುಡೀರಿ, ಭಾಳ ಒಳ್ಳೆಯದು. ಗೊತ್ತಾಯ್ತಲ್ಲ? ಈ ಸುಣ್ಣ ಬೆರೆಸೋದ್ರಿಂದ ನಿಮಗೆ ಮೂಳೆಗಳಿಗೆ ಕ್ಯಾಲ್ಶಿಯಂ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಾಂದರೆ ಡಾಕ್ಟರ್ ಹತ್ರ ಹೋಗಿ ನೀವು ಕ್ಯಾಲ್ಶಿಯಂ ಗುಳಿಗೆ ತಗೋಬೇಕಾಗುತ್ತೆ. ಹಾಂ, ಕುರಿ ಕೊಬ್ಬದಷ್ಟು ಯಾರಿಗೆ ಲಾಭ? ಕುರಿ ಕೊಬ್ಬದಷ್ಟು ಯಾರಿಗೆ ಲಾಭ? ತೊಂದರೆ ಇಲ್ಲ. 2-3 ಸರಿ ನಿಮ್ಮ ಮನೆಯವ್ರ ಯಜಮಾನದ್ದು ಪಂಚೆ ಇರ್ತಾವಲ್ಲ, 2-3 ಮಡಿಕೆ ಹಾಕ್ರಿ, ಸೋಸ್ಕೊಳ್ರಿ, ಕಾಯಿಸ್ರಿ, ನೀರನ್ನ ಕಾಯಿಸ್ರಿ. ಕಾದ್ಮೇಲೆ ಏನೂ ಆಗಲ್ಲಮ್ಮ. ಈಗ ನೀವು ಇಷ್ಟು ಹೇಳ್ತೀರಿ, ನಿಮ್ಮ ಹಿಂದಿನ ಕಾಲದಲ್ಲಿ ನಿಮ್ಮ ಅಜ್ಜಂದರು ಮುತ್ತಜ್ಜಂದರು ಎಷ್ಟು ವರ್ಷ ಬದುಕಿದ್ರು? 10 100 105 110 ಬದುಕಿದ್ದಾರೆ. ಅವರೆಲ್ಲರೂ ಯಾವ ಫಿಲ್ಟರ್ ನೀರು ಕುಡಿತಿದ್ರ? ಅವರು ಎಲ್ಲಿ ನಿಂತಿರುತ್ತಲ್ಲ ನೀರೆಲ್ಲ ಬೊಕ್ಸಲ್ಲಿ ಹಿಡ್ಕೊಂಡು ಹಿಂಗೆ ಕುಡ್ದಿದ್ರು. ಹೊಲದಲ್ಲಿ ಎಲ್ಲೆಲ್ಲಿ ನಿಂತಿರುತ್ತೆ ನೀರು, ಆ ನೀರನ್ನು ಕುಡಿದ್ಬಿಟ್ಟು ಅವ್ರು ಬದುಕಿದ್ದಾರೆ. 100 ವರ್ಷ ತನಕ ಬದುಕಿದ್ದಾರೆ. ಇರ್ಲಿಲ್ಲ, ಈಗಿದೆ, ಆಗ್ತಿದೆ. ಕಾರಣ ಯಾರು? ನಾವುಗಳೇ. ನಾವೇನ್ ಮಾಡ್ತೀವಿ? ಭೂಮಿಗೆ ಜಾಸ್ತಿ ಪ್ಲಾಸ್ಟಿಕ್ ಒಗಿತಿದೀವಿ. ಭೂಮಿಗೆ ಏನ್ ಮಾಡ್ತಿದೀವಿ? ಗೊಬ್ಬರ ಹಾಕಿ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಮಾಡ್ತಾ ಇದೀವಿ. ಗಿಡ ಮರಗಳು ಏನ್ ಮಾಡ್ತಿದೀವಿ? ಕಡಿತಿದೀವಿ. ಕಾಂಕ್ರೀಟ್ ಕಾಡನ್ನ ಸೃಷ್ಟಿ ಮಾಡ್ತಾ ಇದೀವಿ. ಮತ್ತೆ ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ. ಹೇಳ್ತಾರಲ್ಲ, ಹುಳುಗಳು ತಿನ್ನಕ್ಕೆ ಕಪ್ಪೆ ಬಂತು, ಕಪ್ಪೆ ತಿನ್ನಕ್ಕೆ ಹಾವು ಬಂತು, ಹಾವು ತಿನ್ನಕ್ಕೆ ಗರುಡ ಬಂತು. ಅದಕ್ಕೆ ಮತ್ತೆ ಮೇಲಿದೆ, ಒಂದೊಂದಕ್ಕೊಂದೊಂದು ಚೈನ್ ಲಿಂಕ್ ಇರುತ್ತೆ. ನಮ್ಮ ಪರಿಸರ ಮಾಲಿನ್ಯಕ್ಕೆ ಕಾರಣಕರ್ತರು ನಾವೇನೆ, ಅಂತರ್ಜಲ ಕುಸಿಯೋದಕ್ಕೆ ಕಾರಣಕರ್ತರು ನಾವೇನೆ. ಭೂಮಿ ಒಳಗಿರೋ ನೀರೆಲ್ಲ ತೆಗ್ದಿ ಎಲ್ಲ ಬರಡು ಮಾಡಿಬಿಟ್ರೆ ಮತ್ತೆ ಬೆಳೆ ಎಲ್ಲಿ ಬೆಳೆಯೋಕ್ಕಾಗತ್ತೆ? ಗಿಡ ಮರಗಳು ಎಲ್ಲಿ ಬರ್ತವೆ? ಗ್ಲೋಬಲ್ ವಾರ್ಮಿಂಗ್ ಆಗುತ್ತಾ? ಗ್ಲೋಬಲ್ ವಾರ್ಮಿಂಗ್ ಆಯಿತು ಅಂದರೆ ಎಲ್ಲಿ ಬೇಕಲ್ಲಿ ಜೋರ ಮಳೆ ಬಿದ್ದುಬಿಡುತ್ತೆ. ಈಗ ಆಗ್ತಿರೋದೇ ಎಲ್ಲ ಕಡೆ ಅದೇನೆ. ಯಾಕಂದರೆ ನಮ್ಮ ಪೋಲಾರ್ ರೀಜನಲ್ಲಿ ಮಂಜಿನ ಬೆಟ್ಟಗಳು ಕರಗಿ ಬರ್ತಾ ಇದ್ದಾವೆ. ಯಾಕಂದರೆ ತಾಪಮಾನ ಜಾಸ್ತಿ ಆಗಿದೆ. ಎಲ್ಲ ಕಾರಣ ಯಾರು? ನಾವುಗಳೇ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ನಾವು ಎಲ್ಲರೂ ಸೇರ್ಕೊಂಡು ಮಾಡೋದಕ್ಕಿಂತ ಫಸ್ಟ್ ನಾನು ಸರಿ ಆಗಬೇಡ, ನನ್ನಿಂದ ಶುರುವಾಗಲಿ ಅಂತ ನೀವು ಮಾಡಿದ್ರೆ. ಈಗ ಹಾಲಿನ ಪ್ಯಾಕೆಟ್ ಕಟ್ ಮಾಡ್ತೀರಾ, ಯಾವ ರೀತಿ ಕಟ್ ಮಾಡ್ತೀರಾ? ಕಚ್ಚಿ ತಗೊಂಡು ಅನ್ಕೊಳ್ಳೋಣ, ಇದೇ ಹಾಲಿನ ಪ್ಯಾಕೆಟ್ ಅನ್ಕೊಳ್ಳೋಣ. ಈ ಹಾಲಿನ ಪ್ಯಾಕೆಟನ್ನು ಹ್ಯಾಕೆ ಕಟ್ ಮಾಡ್ತೀರಾ? ಹಿಂಗೆ ಇಟ್ಕೊಂಡು ಕಟ್ ಮಾಡ್ತೀರಾ. ಕಟ್ ಮಾಡಿಬಿಟ್ಟು ಇದನ್ನು ಒಗಿತೀರಾ, ಹಾಲು ಹಾಕ್ಕೊಳ್ತೀರಾ. ಈ ಪ್ಲಾಸ್ಟಿಕ್ ಇನ್ನೇನು ದೊಡ್ಡದಿದೆಯಲ್ಲ, ಇದೇನೋ ರೀಸೈಕಲ್ಗೆ ಹೋಗುತ್ತೆ. ಈ ತುದಿ ಸಣ್ಣದಿತ್ತಲ್ಲ, ಅದೇನಾಗುತ್ತೆ ಹೇಳ್ರಿ? ಮೈಕ್ರೋಬ್ಯಾಕ್ಟೀರಿಯಾ ಪ್ಲಾಸ್ಟಿಕ್ ಆಗಿ ನಮ್ಮ ಭೂಮಿ ಒಳಗೆ ಸೇರುತ್ತೆ. ಎಷ್ಟೋ ವರ್ಷ ಆದರೂ ಕೊಳೆಯಲ್ಲ, ಹೌದಾ? ಅದು ನಾಳೆ ದಿವಸ ನಾವು ತಿನ್ನೋ ಆಹಾರದಲ್ಲಿ ಅದು ಸೇರ್ಕೊಂಡು ಮೇಲೆ ಬಂದುಬಿಟ್ಟಿರುತ್ತೆ, ಅದರ ಅಂಶ ಬಂದಿರುತ್ತೆ, ಹೌದಲ್ಲ? ನಾವೇನು ಮಾಡಬೇಕು? ಪ್ಲಾಸ್ಟಿಕ್ನ ಕಟ್ ಮಾಡಬೇಕಾದ್ರೆ, ಹಾಲಿನ ಪ್ಯಾಕೆಟ್ ಆಗಲಿ ಅಥವಾ ಯಾವುದೇ ಪ್ಯಾಕೆಟ್ ಕಟ್ ಮಾಡಬೇಕಾದ್ರೆ ಈ ರೀತಿ ಉದ್ದ ಕಟ್ ಮಾಡಿರಿ. ಇಲ್ಲಿಂದ ಇಲ್ಲಿ ತನಕ ಕಟ್ ಮಾಡಿರಿ.
ಇದನ್ನ ಮೇಲೆ ಎತ್ಕೊಂಡು ಸುರ್ಕೊಳ್ರಿ. ಇದರೊಳಗೆ ಆ ಕಟ್ ಮಾಡಿದ ಪೀಸ್ ಇದರೊಳಗೆ ಇರುತ್ತೆ. ಮತ್ತು ಇದು ರೀಸೈಕಲ್ಗೆ ಹೋದರೆ ಆ ಜೊತೆಯಲ್ಲಿ ಆ ತುಂಡಿರಲ್ಲ, ಅಲ್ಲಿ ಅದು ಜೊತೆಲೇ ಸೇರ್ಕೊಂಡಿರುತ್ತೆ, ರೀಸೈಕಲ್ಗೆ ಹೋಗುತ್ತೆ. ನಾವು ಆದಷ್ಟು ನಾವು ಮೈಕ್ರೋ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡ್ದಂಗೆ ಆಗುತ್ತೆ. ನಾವು ಇಷ್ಟು ಸಣ್ಣದು ಅವಾಯ್ಡ್ ಮಾಡೋದ್ರಿಂದನೂ ನಾವು ಪ್ರಕೃತಿಗೆ ಒಳ್ಳೆ ಗಿಫ್ಟ್ ಕೊಟ್ಟಂಗೆ ಆಗುತ್ತೆ. ಹೌದಲ್ಲ? ಗೋಧಿ ಪ್ಯಾಕೆಟ್, ಹಾಲಿನ ಪ್ಯಾಕೆಟ್ ಅಂತೆಲ್ಲ ನಿಮ್ಮ ಮನೇಲಿ ಯಾವುದು ಪ್ಲಾಸ್ಟಿಕ್ ಪ್ಯಾಕೆಟ್, ಆಕ್ಚುಲಿ ಆ ಪ್ಲಾಸ್ಟಿಕ್ ಯೂಸೇ ಮಾಡಬಾರ್ದು. ಈಗ ಏನು ಮಾಡ್ತೀವಿ, ಬರ್ತಿದ್ದಾವೆ ಅದನ್ನ ಮತ್ತೆ ಅಟ್ಲೀಸ್ಟ್ ರೀಸೈಕಲ್ಗಾದ್ರೂ ಹೋಗುತ್ತೆ. ಅದಕ್ಕೋಸ್ಕರ ನಾವು ಈ ರೀತಿ ಕಟ್ ಮಾಡಬೇಕು. ಒಂದೇ ಒಂದು ಸಣ್ಣದೊಂದು ಸ್ಟೋರಿ ಹೇಳ್ತೀನಿ, ನೀವು ಕೇಳ್ತೀರಾ ಅಂದರೆ.